ಕೊರಲ್ಗಾಂವ್ನಲ್ಲಿ ಹುಡುಕಿ ಹಿಂದೂಗಳನ್ನ ಹತ್ಯೆ ಮಾಡಲಾಯಿತು. ಅದೇ ರೀತಿ ಆ ನರಮೇಧ ನಡೆದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದೆ. ಉಗ್ರರು ಯಾವ ರೀತಿ ಅಟ್ಟಹಾಸ ಮೆರೆದ್ರು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ಝೀರೋ ವರದಿಗಾಗಿದೆ. ಹಿಂದೂನ ಅಂತ ಕೇಳಿ ನರಮೇಧವನ್ನ ನಡೆಸಿದ್ರು. ಆ ಸ್ಥಳ ಹೇಗಿದೆ ಈಗ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದೆ. ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಅಲ್ಲಿಂದ ನೇರವಾಗಿ ವರದಿ ಮಾಡಿದ್ದಾರೆ. ಭಯೋತ್ಪಾದಕರನ್ನ ಬಗ್ಗು ಬಡಿಯೋದಕ್ಕೆ ಸರ್ಚ್ ಆಪರೇಷನ್ ನಿರಂತರವಾಗಿ ಸಾಗ್ತಾ ಇದೆ. ಎನ್ಐಎ ಅಧಿಕಾರಿಗಳ ತಂಡ ಹಾಗೆ ಸಿಆರ್ಪಿಎಫ್ ಸೇರಿದಂತೆ ಭಾರತೀಯ ಸೇನೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಭಾರತೀಯ ಸೇನೆ ಜೊತೆಗೆ ನಾವು ರಿಪಬ್ಲಿಕ್ ಕನ್ನಡ ಅವರ ಜೊತೆಗೆ ಇದ್ದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇದ್ದೀವಿ. ನೋಡಿ, ದಟ್ಟಾರಣ್ಯದಲ್ಲಿ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಆ ಮೂಲಕ ಈ ಒಂದು ದಟ್ಟಾರಣ್ಯದಲ್ಲೇ ಭಯೋತ್ಪಾದಕರು ಕುಕೃತ್ಯವನ್ನ ಎಸಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಆ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಸಿಆರ್ಪಿಎಫ್ ಯೋಧರಿದ್ದಾರೆ, ಎನ್ಐಎ ಅಧಿಕಾರಿಗಳಿದ್ದಾರೆ, ಹಾಗೆ ಜಮ್ಮು ಕಾಶ್ಮೀರದ ಪೊಲೀಸರು ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇದೇ ಸ್ಥಳದಲ್ಲಿ ಆತ ಬಂದಿದ್ದ, ಆ ಭಯೋತ್ಪಾದಕರು ಬಂದಿದ್ರು. ಇಲ್ಲೇ ಅವರು ತಮ್ಮ ನೆಲೆಗಳನ್ನ ಮಾಡ್ಕೊಂಡಿದ್ರು. ಇಲ್ಲಿದ್ದಂತ ಲೋಕಲ್ ಜೊತೆಯಲ್ಲಿ ಅವರು ಕಾರ್ಯಾಚರಣೆಗೆ ಅವರು ಮಾಹಿತಿಯನ್ನ ಪಡ್ಕೊಳ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ, ಭಯೋತ್ಪಾದಕ ಕಾರ್ಯಾಚರಣೆಗೆ ಮಾಹಿತಿಯನ್ನ ಪಡ್ಕೊಳ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡ ಇಲ್ಲಿನ ಗ್ರೌಂಡ್ ರಿಯಾಲಿಟಿಯನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಸೇನೆ ಜೊತೆಗೆ ನಾವು ಹೋಗಿ ಈ ಸರ್ಚ್ ಆಪರೇಷನ್ ಮಾಡ್ತಾ ಇದೀವಿ. ಬಹಳ ನಿಶಬ್ದವಾದಂತಹ ಜಾಗ ಇದು. ಇಲ್ಲಿ ಅವರು ಯಾವುದೇ ಕ್ಷಣದಲ್ಲಿ ಇಲ್ಲಿಂದ ತಪ್ಪಿಸಿಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಆ ಕಾರಣಕ್ಕೆ ಸರ್ಚ್ ಆಪರೇಷನ್ ನಲ್ಲಿ ರಿಪಬ್ಲಿಕ್ ಕನ್ನಡ ಒಂದು ಜವಾಬ್ದಾರಿಯುತ ಮಾಧ್ಯಮ ಸಂಸ್ಥೆಯಾಗಿ ನಾವು ಸೇನೆಗೆ ಹೇಗೆ ಸಹಕಾರವನ್ನು ಕೊಡಬೇಕು, ಆ ರೀತಿಯಾಗಿ ಸೇನೆ ಹೇಗೆ ಆಪರೇಷನ್ ಮಾಡುತ್ತೆ ಅದೇ ರೀತಿಯಾಗಿ ನಾವು ಕೂಡ ಅವ್ರ ಜೊತೆಗೆ ಇದ್ದೀವಿ. ಸದ್ಯಕ್ಕೆ ಈ ಭಯೋತ್ಪಾದಕರನ್ನ ಬಗ್ಗು ಬಡಿಯುವಂತ ಕಾರ್ಯಾಚರಣೆಯ ಮುಂದುವರೆದ ಭಾಗವಾಗಿ ಈಗ ಸರ್ಚ್ ಆಪರೇಷನ್ ನಿಧಾನವಾಗಿ ಆರಂಭ ಆಗಿದೆ. ರಾತ್ರಿ ಹಗಲು ಎನ್ನದೆ ಇಲ್ಲಿ ಕಾರ್ಯಾಚರಣೆಯಲ್ಲಿ ಸೇನಾ ಸಿಬ್ಬಂದಿ ಭಾಗಿಯಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಅದನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ದಟ್ಟಾರಣ್ಯ ಇದು. ಈ ದಟ್ಟಾರಣ್ಯದಲ್ಲಿ ಯಾರೊಬ್ರು ಕೂಡ ಚೀರಿದ್ರು ಅರಚಿದ್ರು ಕೇಳೋದಿಲ್ಲ. ಹಾಗಾಗಿ ಈ ಭಯೋತ್ಪಾದಕರು ತಮ್ಮ ನೆಲೆಗಳನ್ನ ಇಲ್ಲಿ ಮಾಡ್ಕೊಂಡಿದ್ರು. ಆ ಮೂಲಕ ವಿಧ್ವಂಸಕ ಕೃತ್ಯವನ್ನ ಇಲ್ಲಿ ಎಸಗ್ತಾ ಇದ್ರು. ಇದೆಲ್ಲದರ ಖಚಿತ ಮಾಹಿತಿ ಇತ್ತು ಪೊಲೀಸರಿಗೆ ಮತ್ತೆ ಆರ್ಮಿ ಸಿಬ್ಬಂದಿಗೆ. ಹಾಗಾಗಿ ಈಗ ಕಾರ್ಯಾಚರಣೆಯಲ್ಲಿ ಅವರು ಈ ಭಾಗಕ್ಕೆ ಬಂದಿದ್ದಾರೆ. ಸದ್ಯ ಇಲ್ಲೇ ಆ ಭಯೋತ್ಪಾದಕರು ಯಾರಿದ್ದಾರೆ, ಆ ಒಂದು ವಿಧ್ವಂಸಕ ಕೃತಿಯನ್ನ ಎಸಗಿದಂತ ಭಯೋತ್ಪಾದಕರು ಅವರು ಇಲ್ಲಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಪೊಲೀಸರು ಮತ್ತೆ ಸೇನಾ ಸಿಬ್ಬಂದಿ ಬಂದು ಈಗ ಕಾರ್ಯಾಚರಣೆಯನ್ನ ಮಾಡ್ತಾ ಅವರನ್ನ ಬಗ್ಗು ಬಡಿಯೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೆಲವರ ಮನೆಗಳನ್ನ ಸೀಸ್ ಮಾಡಿದ್ದಾರೆ. ಇನ್ನು ಕೂಡ ಈಗ ಕಾರ್ಯಾಚರಣೆ ಮುಂದುವರೆದಿದೆ. ಅವರನ್ನ ಬಗ್ಗು ಬಡಿಯೋದಕ್ಕೆ ಈಗ ಸೇನಾ ಸಿಬ್ಬಂದಿ ಇಲ್ಲಿ ಅಲರ್ಟ್ ಆಗಿದ್ದಾರೆ. ಕೈಯಲ್ಲಿ ಲೋಡೆಡ್ ಬಂದೂಕುಗಳನ್ನ ಹಿಡ್ಕೊಂಡು, ತುಪಾಕಿಗಳನ್ನ ಹಿಡ್ಕೊಂಡು ಅವರನ್ನ ನಿರ್ನಾಮ ಮಾಡುವಂತ ಕಾರ್ಯಾಚರಣೆ ನಡೀತಾ ಇದೆ. ಒಂದು ಕಡೆಯಲ್ಲಿ ಭಾರತೀಯ ಸೇನೆ, ಸಿಆರ್ಪಿಎಫ್ ಯೋಧರು, ಅದರ ಜೊತೆಗೆ ಜಮ್ಮು ಕಾಶ್ಮೀರಿ ಪೊಲೀಸರು ಹಾಗೆ ಎನ್ಐಎ ಅಧಿಕಾರಿಗಳು ಇದರಲ್ಲಿದ್ದಾರೆ. ಸದ್ಯಕ್ಕೆ ಇಡೀ ದೇಶವೇ ಪ್ರತೀಕಾರವನ್ನ ಎದುರು ನೋಡ್ತಾ ಇದೆ ಪಾಕಿಸ್ತಾನದ ವಿರುದ್ಧ. ಈ ಪ್ರತೀಕಾರವನ್ನ ತೆಗೆದುಕೊಳ್ಬೇಕು ಅನ್ನೋದು ಎಲ್ಲ ಭಾರತೀಯರ ಒಕ್ಕೊಳರ ಆಗ್ರಹ ಆಗಿದೆ. 144 ಕೋಟಿ ಭಾರತೀಯರ ರಕ್ತ ಕುದೀತಾ ಇದೆ ಇವತ್ತು. ಈ ಭಯೋತ್ಪಾದಕರನ್ನ ಹೊಸಕಿ ಹಾಕಬೇಕು. ಈ ಪಾಕಿಸ್ತಾನದ ಈ ಭಯೋತ್ಪಾದಕ ಚಟುವಟಿಕೆಗೆ ಕುಮ್ಮಕ್ಕು ನೀಡ್ತಾ ಇರುವಂತ ಈ ಪಾಕಿಸ್ತಾನದ ಈ ಸಂಪೂರ್ಣವಾದಂತ ಅವರ ಮನಸ್ಥಿತಿಯನ್ನ ಕೊನೆಗಾಣಿಸಬೇಕು ಅನ್ನೋ ವಿಚಾರ ಇದೆ. ಹಾಗಾಗಿ ಕಾರ್ಯಾಚರಣೆಯ ಭಾಗವಾಗಿ ಈಗ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲೇ ಇದ್ದು ಅವರ ಜೊತೆಗೆ ನಾವು ಹೆಜ್ಜೆ ಹಾಕ್ತಾ ಜನರಿಗೆ ಕೂಂಬಿಂಗ್ ಕಾರ್ಯಾಚರಣೆಯ ಎಲ್ಲ ಪ್ರತ್ಯಕ್ಷ ವರದಿಯನ್ನ ನೀಡುವಂತ ಪ್ರಯತ್ನವನ್ನ ನಾವೀಗ ಮಾಡ್ತಾ ಇದ್ದೀವಿ. ಈಗ ನಾವು ನಿಂತಿರುವ ಜಾಗದ ಕೂಗಳತೆ ದೂರದಲ್ಲಿ ಈ ಭಯೋತ್ಪಾದಕರು
ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದ್ದಿದ್ರಿಂದಾಗಿ ಈಗ ಸೇನಾ ಸಿಬ್ಬಂದಿ ಬಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ನೋಡ್ಬೇಕಾಗಿದೆ, ಇಲ್ಲೆಲ್ಲ ರೈಫಲ್ಗಳ ಸದ್ದು ಕೇಳಿಸ್ತಾ ಇದೆ, ಇಲ್ಲಿ ಆರ್ಟಿಲರಿ ಮಿಸೈಲ್ಗಳ ಸದ್ದು ಕೂಡ ಕೇಳಿಸ್ತಾ ಇದೆ. ಆರ್ಮಿ ಸಿಬ್ಬಂದಿಯ ಹಿಂಭಾಗದಲ್ಲಿ ನಾವಿದ್ದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದೀವಿ. ಈ ಬೈಸನ್ ಅನ್ನೋ ಈ ದುರ್ಗಮ ಹಾದಿ ಇದೆಯಲ್ಲ, ಅಲ್ಲಿ ಬೇರೆ ಯಾರಿಗೂ ಕೂಡ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಕುದುರೆ ಮೂಲಕ ಹೋಗ್ಬೇಕು, ಇಲ್ಲ ಅಂತ ಹೇಳಿದ್ರೆ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಬೈಸ್ರನ್ ಅನ್ನೋ ಆ ದುರ್ಗಮ ಹಾದಿಯ ಮೂಲಕ ಹೋಗಿ ಅಲ್ಲಿ ಕೂಂಬಿಂಗ್ ಕಾರ್ಯಾಚರಣೆಯ ನಿರಂತರವಾದಂತಹ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನೀಡ್ತಾ ಇದೆ. ಸಿಆರ್ಪಿಎಫ್ ಹಾಗೆ ಎನ್ಐಎ ಸಿಬ್ಬಂದಿ ಹಾಗೆ ಜಮ್ಮು ಕಾಶ್ಮೀರದ ಪೊಲೀಸರು ಕೈಯಲ್ಲಿ ಲೋಡೆಡ್ ಗನ್ ಹಿಡ್ಕೊಂಡು ಈ ಭಯೋತ್ಪಾದಕರ ಬೆನ್ಮೂಳೆ ಮುರಿಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಲೋಗೋ ಹಿಡ್ಕೊಂಡು ಅವರನ್ನ ಹಿಂಬಾಲಿಸುವ ಪ್ರಯತ್ನ ಮಾಡ್ತಾ ಆ ಮೂಲಕ ಏನ್ ನಡೀತಾ ಇದೆ ಅನ್ನೋದನ್ನ ದೇಶಕ್ಕೆ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ಒಟ್ಟಾರೆ ಈ ಭಯೋತ್ಪಾದಕರ ನಿರ್ನಾಮ ಆಗದ ಹೊರತು ಭಾರತ ವಿರಮಿಸೋದಿಲ್ಲ. ಭಯೋತ್ಪಾದಕರ ನಿರ್ನಾಮ ಆಗದ ಹೊರತು ಇಡೀ ಭಾರತ 144 ಕೋಟಿ ಭಾರತೀಯರು ಇದರ ಪ್ರತೀಕಾರವನ್ನ ಎದುರು ನೋಡ್ತಾ ಇದ್ದಾರೆ. ಹಾಗಾಗಿ ಆ ಅಮಾಯಕ 26 ಜನರ ಸಾವಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ಈ ಸರ್ಕಾರ, ಕೇಂದ್ರ ಸರ್ಕಾರ ಸಂಪೂರ್ಣ ಭಯೋತ್ಪಾದಕರ ನೆಲೆಗಳನ್ನ ಧ್ವಂಸಗೊಳಿಸಬೇಕು. ಯಾವುದೇ ಗವಿಯಲ್ಲಿದ್ರು ಕೂಡ ಅವರನ್ನ ಹುಡುಕಿ ಹೊರಗಡೆ ಎಳ್ಕೊಂಡು ಬಂದು ಅವರ ನರಮೇಧವನ್ನ ಭಾರತ ಸೇನೆ ಮಾಡಬೇಕು. ಆ ಪ್ರಾಣ ತೆತ್ತಂತಹ ಆ ಪೊಲೀಸ್ ಅಧಿಕಾರಿ, ಆ ಪ್ರಾಣ ತೆತ್ತಂತಹ ಆ ಮಿಲಿಟರಿ ಅಧಿಕಾರಿ, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಆ ಮೂಲಕ ಭಾರತೀಯರ ರಕ್ತ ಕುದೀತಾ ಇದೆ. ಒಟ್ಟಾರೆ ಭಾರತ ಈ ಭಯೋತ್ಪಾದನೆಯ ವಿರುದ್ಧ ಸಿಡಿದೆದ್ದು ಇದಕ್ಕೊಂದು ಅಂತಿಮ ಮುದ್ರೆ ಹಾಕುವತ್ತ ಈಗ ಹೊರಟಿದೆ. ಅದಕ್ಕೆ ರಿಪಬ್ಲಿಕ್ ಕನ್ನಡವು ಕೂಡ ಜೊತೆಗಿದ್ದು ನಾವು ನಮ್ಮ ದೇಶಭಕ್ತಿಯನ್ನ ತೋರಿಸ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ ಕಾಶ್ಮೀರದಿಂದ. ಜೈ ಹಿಂದ್. ಪಹಲ್ಗಾಮ್ನಲ್ಲಿ ಪಾಕಿಸ್ತಾನ್ ವಿರುದ್ಧ ಈಗಾಗಲೇ ಪ್ರೊಟೆಸ್ಟ್ ಆರಂಭ ಆಗಿದೆ. ಉಗ್ರ ಪೋಷಕ ಪಾಕಿಸ್ತಾನ್ ವಿರುದ್ಧ ರೋಷಾವೇಶದ ಮಾತುಗಳು ಕೇಳಿ ಬರ್ತಾ ಇದೆ. ಭಾರತದ ಧ್ವಜವನ್ನ ಕೈಯಲ್ಲಿ ಹಿಡಿದು ಕಪ್ಪು ಬಾವುಟವನ್ನ ಪಾಕಿಸ್ತಾನದ ವಿರುದ್ಧ ಹಾರಿಸಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ವಿರುದ್ಧ ಪ್ರತೀಕಾರಕ್ಕಾಗಿ ಆಗ್ರಹ ಅದೇ ಪಹಲ್ಗಾಮ್ನಿಂದ ಕೇಳಿ ಬರುತ್ತಿದೆ. ಪಹಲ್ಗಾಮ್ನಲ್ಲಿ ಉಗ್ರರು ಪಹಲ್ಗಾಂವ್ನಲ್ಲಿ ಹುಡುಕಿ ಹಿಂದೂಗಳನ್ನ ಹತ್ಯೆ ಮಾಡಲಾಯಿತು. ಅದೇ ರೀತಿ ಆ ನರಮೇಧ ನಡೆದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದೆ. ಉಗ್ರರು ಯಾವ ರೀತಿ ಅಟ್ಟಹಾಸ ಮೆರೆದ್ರು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ಝೀರೋ ವರದಿಗಾಗುತ್ತೆ. ಹಿಂದೂನಾ ಅಂತ ಕೇಳಿ ನರಮೇಧವನ್ನ ನಡೆಸಿದ್ರು. ಆ ಸ್ಥಳ ಹೇಗಿದೆ ಈಗ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದೆ. ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಅಲ್ಲಿಂದ ನೇರವಾಗಿ ವರದಿ ಮಾಡಿದ್ದಾರೆ. ಭಯೋತ್ಪಾದಕರನ್ನ ಬಗ್ಗುಬಡಿಯೋದಕ್ಕೆ ಸರ್ಚ್ ಆಪರೇಷನ್ ನಿರಂತರವಾಗಿ ಸಾಗ್ತಾ ಇದೆ. ಎನ್ಐಎ ಅಧಿಕಾರಿಗಳ ತಂಡ ಹಾಗೆ ಸಿಆರ್ಪಿಎಫ್ ಸೇರಿದಂತೆ ಭಾರತೀಯ ಸೇನೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಭಾರತೀಯ ಸೇನೆ ಜೊತೆಗೆ ನಾವು ರಿಪಬ್ಲಿಕ್ ಕನ್ನಡ ಅವರ ಜೊತೆಗೆ ಇದ್ದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇದ್ದೀವಿ. ನೋಡಿ, ದಟ್ಟಾರಣ್ಯದಲ್ಲಿ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಆ ಮೂಲಕ ಈ ಒಂದು ದಟ್ಟಾರಣ್ಯದಲ್ಲೇ ಭಯೋತ್ಪಾದಕರು ಕುಕೃತ್ಯವನ್ನ ಎಸಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಆ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಸಿಆರ್ಪಿಎಫ್ ಯೋಧರಿದ್ದಾರೆ, ಎನ್ಐಎ ಅಧಿಕಾರಿಗಳಿದ್ದಾರೆ, ಹಾಗೆ ಜಮ್ಮು ಕಾಶ್ಮೀರದ ಪೊಲೀಸರು ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇದೇ ಸ್ಥಳದಲ್ಲಿ ಆತ ಬಂದಿದ್ದ, ಆ ಭಯೋತ್ಪಾದಕರು ಬಂದಿದ್ರು. ಇಲ್ಲೇ ಅವರು ತಮ್ಮ ನೆಲೆಗಳನ್ನ ಮಾಡ್ಕೊಂಡಿದ್ರು. ಇಲ್ಲಿದ್ದಂತ ಲೋಕಲ್ ಜೊತೆಯಲ್ಲಿ ಅವರು ಕಾರ್ಯಾಚರಣೆಗೆ ಅವರು ಮಾಹಿತಿಯನ್ನ ಪಡ್ಕೊಳ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ, ಭಯೋತ್ಪಾದಕ ಕಾರ್ಯಾಚರಣೆಗೆ ಮಾಹಿತಿಯನ್ನ ಪಡ್ಕೊಳ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡ ಇಲ್ಲಿನ ಗ್ರೌಂಡ್ ರಿಯಾಲಿಟಿಯನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಸೇನೆ ಜೊತೆಗೆ ನಾವು ಹೋಗಿ ಈ ಸರ್ಚ್ ಆಪರೇಷನ್ ಮಾಡ್ತಾ ಇದೀವಿ. ಬಹಳ ನಿಶಬ್ದವಾದಂತಹ ಜಾಗ ಇದು. ಇಲ್ಲಿ ಅವರು ಯಾವುದೇ ಕ್ಷಣದಲ್ಲಿ ಇಲ್ಲಿಂದ ತಪ್ಪಿಸಿಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಆ ಕಾರಣಕ್ಕೆ ಸರ್ಚ್ ಆಪರೇಷನ್ ಅಲ್ಲಿ ರಿಪಬ್ಲಿಕ್ ಕನ್ನಡ ಒಂದು ಜವಾಬ್ದಾರಿಯುತ ಮಾಧ್ಯಮ ಸಂಸ್ಥೆಯಾಗಿ ನಾವು ಸೇನೆಗೆ ಹೇಗೆ ಸಹಕಾರವನ್ನು ಕೊಡಬೇಕು, ಆ ರೀತಿಯಾಗಿ ಸೇನೆ ಹೇಗೆ ಆಪರೇಷನ್ ಮಾಡುತ್ತೆ ಅದೇ ರೀತಿಯಾಗಿ ನಾವು ಕೂಡ ಅವ್ರ ಜೊತೆಗೆ ಇದ್ದೀವಿ. ಸದ್ಯಕ್ಕೆ ಈ ಭಯೋತ್ಪಾದಕರನ್ನ ಬಗ್ಗುಬಡಿಯುವಂತ ಕಾರ್ಯಾಚರಣೆಯ ಮುಂದುವರೆದ ಭಾಗವಾಗಿ ಈಗ ಸರ್ಚ್ ಆಪರೇಷನ್ ನಿಧಾನವಾಗಿ